ಕರ್ನಾಟಕದಲ್ಲಿ ಹೊಸ ರೂಪಾಂತರ ತಳಿ ಆತಂಕಕ್ಕೆ ಎದುರು ಮಾಡಿಕೊಟ್ಟಿದೆ. ಹಾಗಾಗಿ ಕರ್ನಾಟಕದಲ್ಲಿನ ಮುಂಜಾಗ್ರತಾ ಕ್ರಮಗಳ ಸಂಬಂಧಪಟ್ಟಂಗೆ ನಮ್ಮ ಜೊತೆ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಮಾತನಾಡಲಿದ್ದಾರೆ. ಸರ್, ಕರ್ನಾಟಕಕ್ಕೆ ಇದು ಆತಂಕ ಎದುರಾಗಿದೆಯಾ? ಇಲ್ಲ, ಆ ರೀತಿಯಲ್ಲಿ ಆತಂಕ ಏನೂ ಆಗಿಲ್ಲ. ಆದರೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳುವಂಥದ್ದು ಅವಶ್ಯ ಇದೆ. ಯಾಕೆಂದರೆ ಚೈನಾದಲ್ಲಿ ಕೆಲವು ದೇಶಗಳಲ್ಲಿ ಹೆಚ್ಚು ಪ್ರಕರಣಗಳು ದಾಖಲಾಗಿರೋದ್ರಿಂದ, ಆಸ್ಪತ್ರೆಗಳಲ್ಲಿ ದಾಖಲಾತಿ ಕೂಡ ಹೆಚ್ಚಾಗಿರೋದ್ರಿಂದ ನಾವು ಖಂಡಿತವಾಗಿಯೂ ಕೂಡ ಗಮನ ಇಡಬೇಕು. ಮತ್ತು 3ನೇ ಡೋಸನ್ನು ಏನು ಪ್ರಿವೆಂಟಿವ್ ಡೋಸ್ ಇದೆ ಅದನ್ನು ಆದಷ್ಟು ಶೀಘ್ರದಲ್ಲಿ ತೆಗೆದುಕೋಬೇಕು. ಕರ್ನಾಟಕದಲ್ಲಿ ಇಲ್ಲಿವರೆಗೂ ಕೂಡ 20% ಅಷ್ಟು ಜನ ತೆಗೆದುಕೊಂಡಿದ್ದಾರೆ. 2 ಡೋಸ್ಗಳಲ್ಲಿ 100% ತೆಗೆದುಕೊಂಡಿದ್ದಾರೆ. 3ನೇ ಡೋಸನ್ನು ಕೇವಲ 20%. ಯಾಕೆಂದರೆ ಸೋಂಕಿತರು ಕಡಿಮೆ ಆಗಿರೋದ್ರಿಂದ, ಉದಾಸೀನತೆ ಆಗಿರೋದ್ರಿಂದ ಆಗಿದೆ. ಇನ್ನೂ ಕೂಡ ನಾನು ಹೇಳುವಂಥದ್ದು, ಕೋವಿಡ್ ಸಂಪೂರ್ಣ ಪ್ರಪಂಚದಿಂದ ಹೋಗಿಲ್ಲ. ಹಾಗಾಗಿ ಯಾವಾಗ ಬೇಕಾದರೂ ಕೂಡ ಅದು ಮರುಕಳಿಸಲಿಕ್ಕೆ ಅವಕಾಶ ಇರೋದ್ರಿಂದ ನಾವು ನಮ್ಮ ಎಚ್ಚರವನ್ನು ವಹಿಸಿದರೆ, ವ್ಯಾಕ್ಸಿನನ್ನು ಸಂಪೂರ್ಣವಾಗಿ ನಾವು ತೆಗೆದುಕೊಂಡ್ರೆ 3 ಡೋಸು, ಖಂಡಿತವಾಗಿಯೂ ಕೂಡ ನಮಗೆ ಯಾವುದೇ ರೀತಿಯ ತೊಂದರೆ ಮುಂದಕ್ಕಾಗೋದಿಲ್ಲ. ಕರ್ನಾಟಕದಲ್ಲಿ ಮತ್ತೆ ಮಾಸ್ಕ್ ಕಡ್ಡಾಯ ಮಾಡ್ತಿದ್ದೀರಾ ಸರ್? ಈಗ ಇನ್ನೂ ಇಲ್ಲ, ಇವರೇ ಕ್ರಮಗಳ ಬಗ್ಗೆ ಇನ್ನೂ ನಾವು ವಿಚಾರ ಮಾಡಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡೋಣ ಅಂತಿದ್ದೀವಿ. ಅದರ ಜೊತೆಯಲ್ಲಿ ನಿನ್ನೆ ಟಾಸ್ಕ್ ಫೋರ್ಸ್ ಕಮಿಟಿ, ನಮ್ಮ ಟೆಕ್ನಿಕಲ್ ಕಮಿಟಿ ಏನಿದೆ, ಅದು ನಿನ್ನೆ ಅವರು 7 ಗಂಟೆಗೆ ನಿನ್ನೆ ಸಭೆಯನ್ನು ಸೇರಿದ್ದಾರೆ ಬೆಂಗಳೂರಿನಲ್ಲಿ. ಅವರು ವರದಿಯನ್ನು ನನಗೆ ಕಳಿಸ್ಕೊಡ್ತಾರೆ ಇವತ್ತು. ಅದನ್ನು ಇಟ್ಕೊಂಡು ನಾವಿವತ್ತು ಚರ್ಚೆ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮತ್ತು ಕೆಲವು ಹಿರಿಯ ಅಧಿಕಾರಿಗಳ ಜೊತೆ. ಕೇಂದ್ರ ಆರೋಗ್ಯ ಸಚಿವಾಲಯ ಯಾವ ರೀತಿ ಮಾರ್ಗಸೂಚಿ ಕೊಟ್ಟಿದೆ, ಈಗ ಏನು ಯಾವುದೇ ಪಾಸಿಟಿವ್ ಆಗಿರುವಂಥದ್ದನ್ನು ಇನ್ಸಕಾಗ್ ಲ್ಯಾಬ್ಗೆ ನೀವು ಜಿನೋಮಿಕ್ ಸೀಕ್ವೆನ್ಸಿಂಗನ್ನು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದನ್ನು ನಾವು ಮಾಡ್ತೀವಿ ತಕ್ಷಣಕ್ಕೆ. ಮತ್ತು ಸ್ವಲ್ಪ ಟೆಸ್ಟಿಂಗಲ್ಲಿ ಸ್ವಲ್ಪ ಪ್ರಮಾಣ ಹೆಚ್ಚು ಮಾಡುವಂಥದ್ದು ನಮ್ಮ ಉದ್ದೇಶ ಆಗಿದೆ. ಹೊಸ ತಳಿಯ BF7 ಏನಿದೆ, ಅದು 2-3 ರಾಜ್ಯಗಳಲ್ಲಿ ಪತ್ತೆ ಆಗಿರುವಂಥದ್ದು. ನಿನ್ನೆ ಸ್ವಲ್ಪ ಅದರ ಬಗ್ಗೆ ನಾವು ಗಮನ ಇಡಬೇಕಾಗಿದೆ. ಯಾಕೆಂದರೆ ದೇಶದಲ್ಲಿ ಬಂದ ಮೇಲೆ ಬೆಂಗಳೂರು, ಕರ್ನಾಟಕಕ್ಕೆ ಬರುವಂಥದ್ದು ಅವಕಾಶ ಇರೋದ್ರಿಂದ ನಾವು ಅದರ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗಿದೆ. ಕ್ರಿಸ್ಮಸ್ ಇದೆ, ನ್ಯೂ ಇಯರ್ ಇದೆ, ಮುಂದೆ ಸಾಲು ಹಬ್ಬಗಳಿದೆ. ಹಾಗಾಗಿ ಕೋವಿಡ್ ರೂಲ್ಸ್ ಸದ್ಯ ಸಡಿಲ್ ಆಗಿರ್ತಕ್ಕಂಥದ್ದು. ಹಾಗಾಗಿ ತಾವು ಮುಂಜಾಗ್ರತಾ ಕ್ರಮವಾಗಿ ಏನು ಸಲಹೆಯನ್ನು ಕೊಡ್ತೀರಾ ಆರೋಗ್ಯ ಸಚಿವರಾಗಿ? ಕೋವಿಡ್ ಇರುತ್ತೆ, ಕೋವಿಡ್ ಜೊತೆ ನಾವು ಕೂಡ ನಮ್ಮ ನಿತ್ಯ ಜೀವನವನ್ನು ಸಾಗಿಸಬೇಕಾಗಿದೆ. ದಟ್ ವಿಲ್ ಬಿ ದ ನ್ಯೂ ಪ್ರೋಟೋಕಾಲ್ ಎಲ್ರಿಗೂ ಕೂಡ. ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೋಬೇಕು, ಮುನ್ನೆಚ್ಚರಿಕೆ ಮಾರ್ಗಗಳನ್ನು ನಾವು ಪಾಲಿಸಬೇಕು ಅನ್ನುವಂಥದ್ದು ಕಳೆದ 3 ವರ್ಷದ ಅನುಭವ ಎಲ್ರಿಗೂ ಕೂಡ ಇದೆ. 3 ಡೋಸನ್ನು ವ್ಯಾಕ್ಸಿನ್ ತೆಗೆದುಕೊಂಡು ಹೆಚ್ಚು ಜನರಿರುವಾಗ ಮಾಸ್ಕ್ ಹಾಕ್ಕೊಳ್ಳೋದ್ರಿಂದ, ಹೆಚ್ಚು ಜನಜಂಗುಳಿ ಇರುವಂಥ ಪ್ರದೇಶದಲ್ಲಿ, ಕ್ಲೋಸ್ ಸ್ಪೇಸಸ್ಸಲ್ಲಿ ಹಾಕ್ಕೊಳ್ಳೋದ್ರಿಂದ ಅವರು ರಕ್ಷಣೆಯನ್ನು ಅವ್ರು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದರೆ ಮಾರ್ಗಸೂಚಿ ಮತ್ತು ಅದನ್ನು ಕ್ರಮ ತೆಗೆದುಕೊಳ್ಳೇಬೇಕು ಅಂತೇಳಿ ನಾವು ಸೂಚನೆ ಕೊಡುವಂಥದ್ದು ಇನ್ನೂ ಕೂಡ ಆ ಕ್ರಮಗಳ ಬಗ್ಗೆ ನಾವು ವಿಚಾರ ಮಾಡಿಲ್ಲ. ರೂಲ್ಸನ್ನು ಮಾಡಬೇಕಾ ಅಥವಾ ಇದು ಅಡ್ವೈಸರಿಯನ್ನು ಕೊಡಬೇಕಾ, ಇದೆಲ್ಲವೂ ಕೂಡ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ನಾವು ಚರ್ಚೆಯನ್ನು ಮಾಡ್ತೀವಿ. ಕೊನೆ ಪಕ್ಷ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವ್ಯ ಜೊತೆ ತಾವು ದೂರವಾಣಿ ಚರ್ಚೆ ಮಾಡಿದ್ರ? ಮತ್ತು ಇವತ್ತು ಎಷ್ಟೊತ್ತಿಗೆ ಸಭೆ ನಡೀತೆ? ಸಭೆಯ ನಡಾವಳಿಗಳೇನು? ಇಲ್ಲ, ನಿನ್ನೇನು ಮಾಡಿಲ್ಲ. ನಾನು ಹಿರಿಯ ಅಧಿಕಾರಿಗಳು, ಕೇಂದ್ರ ಆರೋಗ್ಯ ಸಚಿವಾಲಯದ ಜೊತೆ ಹಿರಿಯ ಅಧಿಕಾರಿಗಳ ಜೊತೆ ನಮ್ಮ ಅಧಿಕಾರಿಗಳು ಸಂಪರ್ಕದಲ್ಲಿದ್ದಾರೆ. ನಾನು ಕೂಡ ಮಾತನಾಡೋನಿದ್ದೇನೆ ಇವತ್ತು. ಮಾತನಾಡಿದ ಮೇಲೆ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ, ಕೇಂದ್ರ ಆರೋಗ್ಯ ಸಚಿವಾಲಯದ ಸಲಹೆ ಮಾರ್ಗಸೂಚಿಯಂತೆ ನಾವು ನಮ್ಮ ರಾಜ್ಯವನ್ನು ರಕ್ಷಣೆ ಮಾಡುವಂಥ. ಎಷ್ಟೊತ್ತಿಗಿದೆ ಸರ್ ಮೀಟಿಂಗ್? ಇನ್ನೂ ಅಂತಿಮ ಇಲ್ಲ. ಈಗ ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾ ಇದ್ದೀನಿ, ಹೋದ್ಮೇಲೆ ಹೇಳ್ತೀನಿ. ಇವಿಷ್ಟು ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರ ಅಭಿಪ್ರಾಯ. ಒಟ್ಟಾರೆ ಕೋವಿಡ್ನ ರೂಪಾಂತರ ತಳಿ ಕಾರಣಕ್ಕಾಗಿ ಇವತ್ತು ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ ಮತ್ತು ಕೇಂದ್ರ ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಕೂಡ ಈಗಾಗಲೇ ಚರ್ಚೆಯನ್ನು ಮಾಡಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಟಾಸ್ಕ್ ಫೋರ್ಸ್ ಸಭೆಯನ್ನು ನಡೆಸಿರುವಂಥ ಟಾಸ್ಕ್ ಫೋರ್ಸ್ ವರದಿಯನ್ನು ಇಟ್ಟುಕೊಂಡು ಇವತ್ತು ಮುಖ್ಯಮಂತ್ರಿಗಳ ಜೊತೆ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಯಾವ ಕಾನೂನು ಕ್ರಮಗಳು ಕೈಗೊಳ್ಳಬೇಕು ಅಥವಾ ಸಲಹೆಗಳನ್ನ ಕೊಡಬೇಕು ಎಂಬುದರ ಬಗ್ಗೆ ನಿರ್ಧಾರವನ್ನು ಮಾಡಲಿದ್ದಾರೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಳಗಾವಿ.